ಈಗ ದಾಸನಪುರ ಹೋಬಳಿಯಲ್ಲಿ ಸಾಕಷ್ಟು ಕಟ್ಟಡಗಳನ್ನು ಕಟ್ಟಿದ್ದೀರಿ ಕೂಡ, ಇಲ್ಲಿ ಕೂಡ ಉತ್ತಮವಾದ ಡೈರಿ ನಿರ್ಮಾಣ ಮಾಡಿದ್ದೀರಿ, ಏನು ಹೇಳ್ತೀರಿ? ಆ್ಯಕ್ಚುಲಿ ನಾವು ಕಾಂಟ್ರಾಕ್ಟ್ ಅಂತ ನಾನೇನು ಕೆಲಸ ಮಾಡ್ತಾ ಇಲ್ಲ. ಆದರೆ ಈ ಭಾಗದಲ್ಲಿ ರೈತಾಪಿ ವರ್ಗದವ್ರು ಇರ್ಬೋದು, ಮತ್ತು ಬಡ ಕುಟುಂಬದಲ್ಲಿರೋರು ಅಂಥವರೇ ಇಲ್ಲಿ ಹಾಲು ಹಾಕೋದು ಇದೆಲ್ಲ ಮಾಡೋದ್ರಿಂದ ಇದರಲ್ಲಿ ನಂದು ಒಂದು ಸೇವೆ ಅಂತ ಅಂದ್ಬಿಟ್ಟು ನಾನು ಅದರಲ್ಲಿ ಲಾಭ ನಷ್ಟ ಲೆಕ್ಕ ಮಾಡ್ದೇನೆ ಕ್ವಾಲಿಟಿ ವರ್ಕ್ ಮಾಡ್ಕೊಂಡು ಅದು ಮಾಡೋದ್ರಿಂದ ಪ್ರತಿ ಗ್ರಾಮದವ್ರೂ ಮಾರೇಗೌಡ್ರಿಗೆ ಕೊಟ್ಟರೆ ಚೆನ್ನಾಗಿ ಮಾಡಿಕೊಡ್ತಾರೆ, ಮಾರೇಗೌಡ್ರಿಗೆ ಕೊಟ್ಟರೆ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅದು ಒಂದು ವಿಶ್ವಾಸ ಇಟ್ಟವ್ರೆ. ನಾನು ಪಕ್ಷ ಇದು ನೋಡಲ್ಲ. ನಾನು ಆ ಗ್ರಾಮದಲ್ಲಿ ಅಂದರೆ ಈ ಭಾಗದಲ್ಲಿರೋ ಎಲ್ಲ ಗ್ರಾಮದವರು ನಮಗೆ ಸಂಬಂಧಿಕರವ್ರೆ. ಹಂಗಾಗಿ ಎಲ್ಲ ರೈತಾಪಿ ವರ್ಗದವ್ರಿಗೂ ಇದು ಒಂದು ದೇವಸ್ಥಾನ ಇದ್ದಂಗೆ, ಅದರಲ್ಲಿ ನಮ್ಮದು ಏನೋ ಒಂದು ಕಿಂಚಿತ್ ಸಹಾಯ ಇರಲಿ ಅನ್ನೋದ್ರಿಂದ ನಾನು ಮಾಡ್ತಾ ಇದ್ದೀನಿ. ಈಗ ಸಾಕಷ್ಟು ಕಟ್ಟಡಗಳನ್ನು ದಾಸನಪುರ ಹೋಬಳಿ ಮಾದರಿ ಕಟ್ಟಡಗಳಂತಾನೆ ಹೇಳ್ಬೋದು. ದಾಸನಪುರ ಹೋಬಳಿಗೆ ತಮ್ಮ ಸೇವೆನೂ ಕೂಡ ಬಹಳ ಅಗಾಧ ಅಲ್ಲ. ಆ ಥರ ಏನಿಲ್ಲ, ಅದೆಲ್ಲ ಭಗವಂತನ ಇಚ್ಛೆ. ದೇವ್ರ ಶಕ್ತಿ ಕೊಟ್ಟಿರೋದಕ್ಕೆ ನಾವು ಮಾಡೋಕ್ಕೆ ಸಾಧ್ಯ ಆಗೈತೆ. ಅವರು ದುಡ್ಡು ಕೊಡ್ತಾರ ಬಿಡ್ತಾರ, ಆದರೂ ನಾನು ಇನ್ ಟೈಮ್ಗೆ ಆ ಗ್ರಾಮದವ್ರು ಕೊಟ್ಟವ್ರೆ ಅಂದರೆ ಆ ಗ್ರಾಮಕ್ಕೆ ಕೊಟ್ಟು ಅವ್ರು ಕೊಟ್ಟಾಗ ದುಡ್ಡು ಇಸ್ಕೊಂಡಿದ್ದೀನಿ. ಅದು ನನಗೆ ಕೊಟ್ಟಿರೋ ಅವರು ಗೌರವ ಕೊಟ್ಟಿರೋದಕ್ಕೆ ನಾನು ಪ್ರತಿ ರೂಪವಾಗಿ ಅವ್ರಿಗೆ ತೀರಿಸಿದ್ದೀನಿ ಅಷ್ಟೇ.